ಹೋಲಿ ಹಬ್ಬ ಇದು ಬಣ್ಣಗಳ ಹಬ್ಬ, ಸಂತೋಷದ ಹಬ್ಬ. ಆದರೆ ಇವತ್ತೆಷ್ಟೋ ಜನಕ್ಕೆ ಹೋಲಿ ಹಬ್ಬ ಏನಕ್ಕೆ ಆಚರಿಸ್ತೀವಿ ಅಂತಲೇ ಗೊತ್ತಿಲ್ಲ. ಅವ್ರ ಪ್ರಕಾರ ಹೋಲಿ ಹಬ್ಬ ಅಂದ್ರೆ ಏನು ಗೊತ್ತಾ? DJ ಪಾರ್ಟಿ, ಪೂಲ್ ಹೋಲಿ ಪಾರ್ಟಿ ಇಷ್ಟೇ ಆಗಿದೆ. ಹೋಲಿ ಹಬ್ಬಕ್ಕೂ ಒಂದು ವಿಶೇಷ ಮಹತ್ವ ಇದೆ. ಹಿರಣ್ಯಕಶಿಪು ರಾಕ್ಷಸರ ರಾಜ, ನನ್ನನ್ನೇ ದೇವರು ಅಂತ ಎಲ್ಲರೂ ಪೂಜಿಸಬೇಕು ಅಂತ ಹೇಳ್ತಿರ್ತಾನೆ. ಆದರೆ ಅವನ ಸ್ವಂತ ಮಗ ಪ್ರಹ್ಲಾದ ಮಾತ್ರ ವಿಷ್ಣುವಿನ ಪರಮ ಭಕ್ತ. ಇದೇ ಕಾರಣಕ್ಕೆ ಪ್ರಹ್ಲಾದನ್ನ ಕೊಲ್ಲಬೇಕು ಅಂತ ಹೇಳಿ ಸತತವಾಗಿ ಪ್ರಯತ್ನ ಪಟ್ಟು ವಿಫಲಗೊಂಡಿರ್ತಾನೆ. ಹಿರಣ್ಯಕಶಿಪುವಿನ ತಂಗಿ ಹೋಲಿಕಾ, ಅವಳಿಗೊಂದು ವರ ಇರುತ್ತೆ, ಬೆಂಕಿ ಅವಳನ್ನ ಸುಡೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ಹಿರಣ್ಯಕಶಿಪು ಹೋಲಿಕಾಗೆ ಹೇಳ್ತಾಳೆ, ಪ್ರಹ್ಲಾದನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಬೆಂಕಿ ಒಳಗಡೆ ಕುತ್ಕೋ ಅಂತ. ವಿಪರ್ಯಾಸ ಏನು ಗೊತ್ತಾ? ಅದೇ ಬೆಂಕಿ ಹೋಳಿಕಾಳನ್ನ ಸುಟ್ಟು ಭಸ್ಮ ಮಾಡುತ್ತೆ. ಏನಕ್ಕೆ ಅಂದರೆ ಅವಳ ಉದ್ದೇಶ ಚೆನ್ನಾಗಿರಲಿಲ್ಲ ಅಂತ. ಇದನ್ನೇ ನಾವು ಹೋಲಿಕಾ ದಹನ್ ಅಂತ ಸೆಲೆಬ್ರೇಟ್ ಮಾಡೋದು, ವಿಕ್ಟ್ರಿ ಆಫ್ ಗುಡ್ ಓವರ್ ಇವಿಲ್. ಆದರೆ ಇವತ್ತು ಅದೇ ದಿನ ವಿಕ್ಟ್ರಿ ಆಫ್ ಮೊಲೆಸ್ಟೇಷನ್, ವಿಕ್ಟ್ರಿ ಆಫ್ ಹರಾಸ್ಮೆಂಟ್, ವಿಕ್ಟ್ರಿ ಆಫ್ ಇನ್ಅಪ್ರಾಪ್ರಿಯೇಟ್ ಟಚ್ ಫಾರ್ ದ ಫೀಮೇಲ್ ಆಗಿದೆ. ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ, ಪ್ರತಿ ವರ್ಷ ಹೋಲಿ ಹಬ್ಬದ ದಿನ ಸಾವಿರಾರು ಮೊಲೆಸ್ಟೇಷನ್ ಮತ್ತು ಹರಾಸ್ಮೆಂಟ್ ಕೇಸಸ್ಗಳು ರಿಜಿಸ್ಟರ್ ಆಗುತ್ತೆ. ಆದರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬಂದು ಕಂಪ್ಲೇಂಟು ಸಹ ಮಾಡಲ್ಲ. ಇದು ರಿಜಿಸ್ಟರ್ ಆಗಿರೋದೇ ಸಾವಿರಾರು ಗಟ್ಟಲೆಗಳಾಗಿದೆ. ಈ ರೀತಿ ಪಬ್ಲಿಕ್ ಗ್ಯಾದರಿಂಗ್ಸು, ಪೂಲ್ ಪಾರ್ಟಿ, DJ ಪಾರ್ಟಿ, ಈ ಥರ ಆಫೀಸ್ ಸೆಲೆಬ್ರೇಷನ್ಸ್ ಅಲ್ಲೇ ಅತಿ ಹೆಚ್ಚು ಕಂಪ್ಲೇಂಟ್ಸು, ಮೊಲೆಸ್ಟೇಷನ್ ಕೇಸಸ್ ರಿಜಿಸ್ಟರ್ ಆಗಿರೋದು. ಸೊ ಮೈ ಡಿಯರ್ ಫೀಮೇಲ್ ಫಾಲೋವರ್ಸ್, ಈ ವಿಡಿಯೋನ ಉದ್ದೇಶ ಒಂದೇ, ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಆದರೆ ನೀವು ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದು ಸಹ ತುಂಬ ಮುಖ್ಯ ಆಗುತ್ತೆ. ನಿಮಗೆ ಯಾರು ಸೇಫ್ ಅಂತ ಅನ್ನಿಸ್ತಾರೆ ಅಂಥವ್ರ ಜೊತೆ ಸೆಲೆಬ್ರೇಟ್ ಮಾಡಿ. ಒಂದು ಶೇರ್, ಲೈಕ್ ಅಥವಾ ಲೈಫ್ ಸ್ಟೈಲ್ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದಕ್ಕೋಸ್ಕರ ಯಾವುದೋ ಪಾರ್ಟಿಗೆ ಹೋಗಿ ಅಲ್ಲಿ ನಿಮ್ಮ ನೆನಪಿನಲ್ಲಿ ಒಂದು ಟ್ರಾಮಾನ ಉಳಿಸ್ಕೊಂಡು ಬರಬೇಡಿ. ಸೊ ನೆನಪಿರಲಿ, ನಿಮ್ಮ ಗೌರವಕ್ಕಿಂತ ಯಾವುದೇ ಹಬ್ಬ ದೊಡ್ಡದಲ್ಲ, ಅಥವಾ ನಿಮ್ಮ ಸುರಕ್ಷತೆಗಿಂತ ಯಾವುದೇ ಟ್ರೆಡಿಷನ್ನು ದೊಡ್ಡದಾಗಿ ಬರೋದಿಲ್ಲ. ಇನ್ ಕೇಸ್ ನಿಮ್ಮ ಸುತ್ತಮುತ್ತ ಹೋಲಿ ಹಬ್ಬ ಆಚರಣೆ ಮಾಡೋ ದಿನ ಈ ಥರ ನೆಗೆಟಿವ್ ಮೈಂಡ್ಸೆಟ್ ಇರೋರು ಯಾರಾದರೂ ನಿಮಗೆ ಕಂಡು ಬಂದರೆ, ಹೋಲಿ ಹಬ್ಬ ಕೆಟ್ಟದನ್ನು ಸುಡೋದಕ್ಕಿರೋದು. ಅಂದರೆ ಈ ಥರದವ್ರನ್ನು ನೀವು ಸುಡೋದಕ್ಕೆ ಅಂತಲೇ ಇರಬೇಕಾಗತ್ತೆ. ವಾಯ್ಸ್ ರೈಸ್ ಮಾಡಿ, ಕಾಲಲ್ಲಿರೋದನ್ನು ಕೈಗೆತ್ಕೊಳ್ಳಿ. ಆದಷ್ಟು ಈ ಒಂದು ಅವೇರ್ನೆಸ್ನ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಫೀಮೇಲ್ಗೂ ಮೂಡಿಸಿ.